ಫ್ರೆಂಡ್ಸ್, ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವಾಗಿಂದನೇ ನಮಗೆ ಹೊಸ ವರ್ಷ ಪ್ರಾರಂಭ ಆಗ್ತಾಯಿದೆ. ಸೊ ಹಾಗಾಗಿ ಹೊಸ ವರ್ಷದ ಶುಭಾಶಯಗಳು. ಸೊ ಮೊದಲಿಗೆ ನಾನಿಲ್ಲಿ ಬೇವು ಬೆಲ್ಲ ಬೇಕಲ್ವ ನೈವೇದ್ಯಕ್ಕೆ. ಸೊ ಹಾಗಾಗಿ ನಾನಿಲ್ಲಿ ಬೇವು ಬೆಲ್ಲನ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಬೇವು ಬೆಲ್ಲ ಇಟ್ಬಿಟ್ರೆ ಯುಗಾದಿ ಹಬ್ಬ ಕಂಪ್ಲೀಟ್ ಆದ ಹಾಗೆ. ಸೊ ಹಾಗಾಗಿ ಬೇವು ನಮ್ಮ ಹತ್ರ ಸಿಗಲ್ಲ. ಸೊ ಹಾಗಾಗಿ ನಾನು ದುಡ್ಡು ಕೊಟ್ಟೆ ತೊಗೊಂಡು ಬಂದಿದ್ದೀನಿ. ನಂತರ ಇವಾಗ ನೈವೇದ್ಯಕ್ಕೆ ಬೇವು ಬೆಲ್ಲ ರೆಡಿಯಾಗಿದೆ. ಆಮೇಲೆ ನಾನಿಲ್ಲಿ ಇವತ್ತು ಸ್ಪೆಷಲಾಗಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಅರ್ಧ ಕೆಜಿ ಕಡಲೆಬೇಳೆನ ತೊಗೊಂಡಿದ್ದೀನಿ. ಸೊ ಒನ್ ಟಿಪ್ ಏನಂದರೆ, ನಾವು ಈ ಥರ ಎಣ್ಣೆ ಹಾಕಿಬಿಟ್ಟು ಬೇಳೆನ ಮಿಕ್ಸ್ ಮಾಡಿಕೊಂಡ್ರೆ ಬೇಳೆ ಅರ್ಧ ಗಂಟೆಯಲ್ಲೇ ಕುದೀತಿದೆ. ಸೊ ಹಾಗಾಗಿ ನೀವು ಕೂಡ ಇದೇ ಥರ ಮಾಡಿ. ನೆಕ್ಸ್ಟ್ ನೋಡಿ, ಇವಾಗ 1 ಸ್ಪೂನ್ ಹಾಕ್ತಾಯಿದ್ದೀನಿ, ಯಾಕಂದರೆ ಪದೇ ಪದೇ ನಾವು ಮಿಕ್ಸ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ನೆಕ್ಸ್ಟು ಇವಾಗ ನಾನು ಕಟ್ಟನ್ನು ತಕ್ಕೋತಾ ಇದ್ದೀನಿ. ಕಟ್ಟು ತಕ್ಕೋಬೇಕಾದ್ರೆ ಫಸ್ಟ್ ನಾವು ಒಂದು ಅರ್ಧ ಗ್ಲಾಸಷ್ಟು ತಣ್ಣೀರನ್ನ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ಬೇಳೆ ಕಾಳುಗಳು ಉಳಿಯೋದಿಲ್ಲ ಮಿಕ್ಸಿಗೆ ಹಾಕಿ ರುಬ್ಕೋವಾಗ. ಸೊ ಹಾಗಾಗಿ ನಾನು ಫಸ್ಟ್ ಕಟ್ಟು ತೆಗೋಬೇಕಾದ್ರೆ ಒಂದು ಅರ್ಧ ತೆಗೆದುಬಿಟ್ಟು ಆಮೇಲೆ ತಣ್ಣೀರು ಹಾಕಿಬಿಟ್ಟು ತೆಗಿತಾ ಇದ್ದೀನಿ. ನೋಡಿ, ಈ ಥರ ಕಟ್ಟು ರೆಡಿಯಾಗಿದೆ. ಇವಾಗ ನೆಕ್ಸ್ಟ್ ನಾನು ಇದಕ್ಕೆ ಅರ್ಧ ಕೆ ಜಿ ಬೇಳೆಗೆ ಅರ್ಧ ಕೆ ಜಿ ಬೆಲ್ಲನ ಹಾಕ್ಬಿಟ್ಟು ಕುದಿಸ್ಕೊತಾ ಇದ್ದೀನಿ. ಕುದಿಸ್ಕೊಂಡ ನಂತರ ನಾನಿಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ದೀನಿ. ಸ್ಮ್ಯಾಶ್ ಮಾಡಿದ ನಂತರ ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ರುಬ್ಕೊಳ್ತಾ ಇದ್ದೀನಿ. ರುಬ್ಕೊಂಡಾದಮೇಲೆ ಒಂದು ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ. ಇಷ್ಟು ಹೂರಣನೂ ಕೂಡ ಇವಾಗ ಅರ್ಧ ಕೆ ಜಿ ಮತ್ತು ಅರ್ಧ ಕೆ ಜಿ 1 ಕೆ ಜಿದು ಹೂರಣ ರೆಡಿಯಾಗಿದೆ. ಇವಾಗ ನೆಕ್ಸ್ಟ್ ನಾನಿಲ್ಲಿ 1 ಬೌಲ್ ಮೈದಾ, 1 ಕಪ್ ರವೆ ಮತ್ತು 1 ಕಪ್ ಗೋಧಿ ಹಿಟ್ಟನ್ನು ತಗೋತಾ ಇದ್ದೀನಿ. ಮೈದಾ ಹಿಟ್ಟು ಒಳ್ಳೆಯದಲ್ಲ. ಸೊ ಹಾಗಾಗಿ ನಾನು ಎಲ್ಲ 3 ಥರ ಹಿಟ್ಟನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿವಾಗ ಹೋಳಿಗೆ ಕೂಡ ರೆಡಿ ಆಗ್ತಾಯಿದೆ. ನೋಡಿ ಯಾವ ಥರ ಹೋಳಿಗೆ ರೆಡಿ ಆಗ್ತಾಯಿದೆ. ಸಖತ್ ಸ್ಮೂತಾಗಿದೆ. ನೀವು ಎಷ್ಟು ದೊಡ್ಡದು ಬೇಕಾದರೂ ಕೂಡ ಅಷ್ಟು ದೊಡ್ಡದಾಗಿ ಹೋಳಿಗೆನ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಸಾಫ್ಟಾಗಿದೆ ಅಲ್ವಾ. ಸೊ ನೆಕ್ಸ್ಟ್ ನಾನಿವಾಗ ಒಬ್ಬಟ್ಟಿನ ಸಾಂಬಾರು, ಅಂದರೆ ಕಟ್ಟೆ ತೆಗೆದು ಎತ್ತಿಟ್ಕೊಂಡಿದ್ದೀವಲ್ವ, ಸೊ ಅದಕ್ಕೆ ನಾವು ಸಾಂಬಾರು ಮಾಡ್ಕೋತಾ ಇದ್ದೀವಿ. ನೋಡಿ, ಇವಾಗ ಚಕ್ಕೆ, ಜೀರಿಗೆ, ಕಾಳು ಮೆಣಸು, ಲವಂಗ, ಈರುಳ್ಳಿ ಎಲ್ಲನೂ ಕೂಡ ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಂಡ್ಬಿಟ್ಟು ಒಂದು ಈರುಳ್ಳಿನೂ ಕೂಡ ಹಾಕ್ಕೊಂಡು ಈ ಥರ ಫ್ರೈ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ 1 ತೆಂಗಿನಕಾಯಿ ಮತ್ತು ಏನು ಹುರಿದು ಎತ್ತಿಟ್ಕೊಂಡಿರ್ತೀವಲ್ಲ, ಸೊ ಅದು ಕೊತ್ತಂಬರಿನ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಒಗ್ಗರಣೆಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಎಣ್ಣೆ ಕಾದ ನಂತರ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಚಟ್ನಿ ಮತ್ತು ಉಪ್ಪು, ಅರಿಶಿನ ಹಾಕಿ ಆಮೇಲೆ ಹುಣಸೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಒಗ್ಗರಣೆಯಲ್ಲೇ ಹಾಕಬೇಕು ಹುಣಸೆಹಣ್ಣಿನ ರಸ. ಸೊ ಖಾರನೂ ಕೂಡ ಅದರಲ್ಲೇ ಕುದಿಬೇಕು, ಒಂದು ಕುದಿ ಬರಬೇಕು. ಸೊ ನೋಡಿ, ಈ ಥರ ಹುಣಸೆಹಣ್ಣಿನ ರಸ ಹಾಕಿದ ನಂತರ ಒಂದು ಕುದಿ ಬಂದ ನಂತರ ನಾವೇನಿಲ್ಲಿ ಕಟ್ಟು ತೆಗೆದಿಟ್ಕೊಂಡಿರ್ತೀವಲ್ವ, ಸೊ ಆ ಕಟ್ಟನ್ನು ಹಾಕಿಬಿಟ್ಟು ನೆಕ್ಸ್ಟು ಇಲ್ಲಿ ಮಸಾಲೆನ ಏನು ರುಬ್ಬಿ ಎತ್ತಿಟ್ಕೊಂಡಿರ್ತೀವಲ್ವ, ಸೊ ಅದನ್ನು ಕೂಡ ಸಾಂಬಾರಿಗೆ ಸೇರಿಸ್ಬಿಟ್ಟು ಇವಾಗ ಬಾಯ್ಲ್ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ನಂತರ ಕುದ ನಂತರ ನಾವಿಲ್ಲಿ ಗರಂ ಮಸಾಲ ಮತ್ತು ಸಾಂಬಾರು ಮಸಾಲ ಹಾಕಿಬಿಟ್ಟು ನೆಕ್ಸ್ಟ್ ನಾನಿಲ್ಲಿ ಹೂರಣನ ಇಲ್ಲಿ ಸಾಂಬಾರಿಗೆ ಹಾಕ್ತಾಯಿದ್ದೀನಿ. ಸೊ ಹೂರಣ ಸಾಂಬಾರಿಗೆ ಹಾಕೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ಮತ್ತು ಸಾಂಬಾರು ಎದ್ರಲ್ಲೂ ಕೂಡ ತಿನ್ಬೋದು ನಾವು. ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೆ ಕುಡಿಲಿಕ್ಕಂದ್ರೂ ಸಖತ್ ಟೇಸ್ಟಾಗಿರುತ್ತೆ. ಸೊ ನೆಕ್ಸ್ಟ್ ಇವಾಗ ಕಟ್ಟಿನ ಸಾಂಬಾರು ರೆಡಿಯಾಗಿದೆ. ಸೊ ಮೇನ್ ಬೇಕಾಗಿರೋದು ಬದನೆಕಾಯಿ ಪಲ್ಯ. ಸೊ ನೈವೇದ್ಯಕ್ಕಂತೂ ಬೇಕೇ ಬೇಕು. ಸೊ ಹಾಗಾಗಿ ನಾನಿಲ್ಲಿ 2 ಈರುಳ್ಳಿ, ಟೊಮೆಟೊ ಉದ್ದ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ, ಕೊತ್ತಂಬರಿನೂ. ಸೊ ನೋಡಿ ಫ್ರೆಂಡ್ಸ್, ಬದನೆಕಾಯಿನ ಯಾವತ್ತಿಗೂ ನೀವು ನೈವೇದ್ಯಕ್ಕೆ ಇಡಬೇಕಂದ್ರೆ ಸೊ ಉದ್ದಾಗಿಯೇ ಕಟ್ ಮಾಡಬೇಕು, ಅಡ್ಡ ಸೇರಬಾರ್ದು. ಸೊ ಹಾಗಾಗಿ ಈ ಥರ ನಾನು ಕಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಂತರ ನಾನು ಇದಕ್ಕೆ ಜೀರಿಗೆ, ಸಾಸಿವೆ ಹಾಕ್ಕೊಂಡ್ಬಿಟ್ಟು ಏನು ಉಳ್ಳಾಗಡ್ಡಿ, ಟೊಮೆಟೊ ಕಟ್ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ವ, ಸೊ ಅದನ್ನು ಕೂಡ ಎಣ್ಣೆ ಕಾದ ನಂತರ ಹಾಕ್ಕೋತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ನಾನು ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ಕೋತೀನಿ. ಟೊಮೆಟೊ ಹಾಕಿದ ನಂತರ ಅರ್ಧ ಕೊತ್ತಂಬರಿನ ಹಾಕ್ಕೋತಾ ಇದ್ದೀನಿ. ಅರ್ಧ ಕೊತ್ತಂಬರಿ ಹಾಕಿ ಆಮೇಲೆ ಫಸ್ಟು ಉಪ್ಪು, ಖಾರ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ನಾನು ಅರಿಶಿನ ಮತ್ತು ಗರಂ ಮಸಾಲ ಮತ್ತು ಈ ಜೀರಾ ಪೌಡ್ರು ಅದೆಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಏನು ಕಟ್ ಮಾಡಿ ಎತ್ತಿಟ್ಕೊಂಡಿರ್ತೀನಲ್ವ, ಸೊ ಬದನೆಕಾಯಿನ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಬೇಕು. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಇಷ್ಟೇ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಬದನೆಕಾಯಿ ಪಲ್ಯನೂ ಕೂಡ ರೆಡಿಯಾಗಿರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಯಾವ ಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ.
ನೆಕ್ಸ್ಟ್ ಇವಾಗ ಹೋಳಿಗೆ ಆಯಿತು. ಬಟ್ ಬಜ್ಜಿ ಇಲ್ಲ ಅಂದರೆ ನಡೆಯಲ್ಲಲ್ವ. ಸೊ ಹಾಗಾಗಿ ಬಜ್ಜಿನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಎರಡು ಈರುಳ್ಳಿ ಕಟ್ ಮಾಡಿ ಕರಿಬೇವು ಕೊತ್ತಂಬರಿ ಕಟ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ. ಸೊ ನೆಕ್ಸ್ಟ್ ನಾನಿಲ್ಲಿ ಕಡಲೆಬೇಳೆ ಅಥವಾ ಹಸಿಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿ ಚಟ್ನಿ, ಉಪ್ಪು ಮತ್ತು ಇದಕ್ಕೆ ಸೋಡಾ, ಗರಂ ಮಸಾಲ, ಸೊ ಇಷ್ಟನ್ನು ಹಾಕಿಬಿಟ್ಟು ನಾನು ಒಂದು ಸಾರಿ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಇದಕ್ಕೆ ನೀರು ನೀವು ನೋಡಿಬಿಟ್ಟು ಕಾಲಿಸ್ಕೋಬೇಕು. ಯಾಕಂದರೆ ಪದೇ ಪದೇ ನೀರು ಜಾಸ್ತಿ ಆದರೆ ಹಿಟ್ಟು ಆಮೇಲೆ ಅದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ನೀರು ಹಾಕ್ತಾ ನೋಡ್ಕೋತಾ ಕಾಲಿಸ್ಕೋಬೇಕು. ಜಾಸ್ತಿ ನೀರು ಬೇಕಾಗಿರೋಲ್ಲ, ಯಾಕಂದರೆ ಈರುಳ್ಳಿ ಇರೋ ಕಾರಣದಿಂದ. ಸೊ ನೋಡಿ ಈ ಥರ ಗಟ್ಟಿಯಾಗಿ ಕಾಲಿಸ್ಕೋಬೇಕು. ನಂತರ ಬಜ್ಜಿ ಮಾಡಲಿಕ್ಕೆ ಎಣ್ಣೆ ಬೇಕು, ಯಾಕಂದರೆ ಡೀಪ್ ಫ್ರೈ ಮಾಡ್ತಾ ಇದ್ದೀಯಲ್ವ. ಸೊ ಹಾಗಾಗಿ ಜಾಸ್ತಿ ಎಣ್ಣೆ ಬೇಕು. ಸೊ ಎಣ್ಣೆ ಕಾದಿದೆ ನೋಡಿ. ಇವಾಗ ಬಜ್ಜಿ ಬಿಟ್ಟ ತಕ್ಷಣ ಮೇಲೆ ಬರಬೇಕು. ಸೊ ಯಾವ ಥರ ಮೇಲೆ ಬರ್ತಾ ಇದೆ ಅಲ್ವಾ. ಸೊ ಆವಾಗ ಎಣ್ಣೆ ಕಾದಿದೆ ಅಂತ ಅರ್ಥ. ಸೊ ಎಣ್ಣೆ ಕಾದ ನಂತರ ನಾವಿವಾಗ ಬಜ್ಜಿನ ಹೊರಗಡೆ ತೆಗಿಬೇಕು. ಸೊ ಗೋಲ್ಡನ್ ಬ್ರೌನ್ ಫುಲ್ ಆಗಿ ಬರಬೇಕದು, ಆವಾಗಲೇ ಬಜ್ಜಿ ಬೆಂದಿದೆ ಅಂತ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಬಜ್ಜಿನ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಒಳಗಡೆ ಹಸಿ ಇಟ್ಟು ಉಳಿದ್ಬಿಡುತ್ತೆ. ಸೊ ನೋಡಿ ಯಾವ ಥರ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ರೆಡಿಯಾಗಿದೆ ಅಂತ ಬಜ್ಜಿ. ಸೊ ಇವಾಗ ಯುಗಾದಿ ಸ್ಪೆಷಲ್ ಹೋಳಿಗೆ ಊಟ ಕೂಡ ರೆಡಿ ಆಯಿತು. ಎಲ್ಲನೂ ರೆಡಿಯಾಗಿದೆ. ಇವಾಗ ಪೂಜೆ ಮಾಡಿದರೆ ಮುಗೀತು. ಸೊ ನೋಡಿ ಫ್ರೆಂಡ್ಸ್, ಯಾವ ಥರ ಬಜ್ಜಿ ಮತ್ತು ಕಡಲೆ ಬೇಳೆ, ಒಬ್ಬಟ್ಟು ಮತ್ತು ಬದನೆಕಾಯಿ ಪಲ್ಯ ಎಲ್ಲ, ಕಟ್ಟಿನ ಸಾಂಬಾರು ಎಲ್ಲ ರೆಡಿಯಾಗಿದೆ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ನೈವೇದ್ಯಕ್ಕೆ. ಸೊ ಇದೇ ಥರ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗ್ತಾಯಿದೆ ಅನ್ಕೋತಾ ಇದ್ದೀನಿ. ಸೊ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್.